ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ನಾನು ಸೆಕೆಂಡ್ ಪಿ ಯು ಸಿಯ ಎಕನಾಮಿಕ್ಸ್ನ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಬರುವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತುಂಬ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುವಂಥ ಕಾನ್ಸೆಪ್ಟ್ ಅಂದರೆ ಅದು ಆಪರ್ಚುನಿಟಿ ಕಾಸ್ಟ್. ಈ ಆಪರ್ಚುನಿಟಿ ಕಾಸ್ಟ್ ಅಂದರೆ ಏನು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನನ್ನು ಮಾಡ್ತಿದ್ದೀನಿ. ಏನು ಆಪರ್ಚುನಿಟಿ ಕಾಸ್ಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ದ ವ್ಯಾಲ್ಯೂ ಆಫ್ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ದಟ್ ಈಸ್ ಗಿವನ್ ಅಪ್ ವೆನ್ ಚಾಯ್ಸ್ ಇಸ್ ಮೇಡ್. ಫಾರ್ ಎಕ್ಸಾಂಪಲ್, ಸರಿ ಎಕ್ಸಾಂಪಲ್ ಕೊಟ್ಟಂಗೆ 10 ರುಪೀಸ್ ಇದೆ. ಈ 10 ರುಪೀಸಲ್ಲಿ ಒಂದು ಪೆನ್ ತಗೊಬೇಕು, ಇಲ್ಲ ಅಂದ್ರೆ ಪೆನ್ಸಿಲ್ ತಗೊಬೇಕು. ಓಕೆ, ಬಟ್ ನಾವೇನ್ ಮಾಡ್ತಿದೀವಿ, ಸ್ಯಾಕ್ರಿಫೈಸ್ ಮಾಡ್ತಿದೀವಿ. ಈಗ ನಾನು ಪೆನ್ನನ್ನ ಚೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಾವ್ದನ್ನ ನಾನು ಸ್ಯಾಕ್ರಿಫೈಸ್ ಅನ್ನ ಮಾಡ್ತಿದ್ದೀನಿ? ಪೆನ್ಸಿಲ್ ಅನ್ನ ಸ್ಯಾಕ್ರಿಫೈಸ್ ಅನ್ನ ಮಾಡಿದೆ. ಈ ಪೆನ್ಸಿಲ್ ನಾವ್ ಏನಂತ ಕರಿತೀವಿ? ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಇನ್ನ 2-3 ಎಕ್ಸಾಂಪಲ್ಸ್ ಇದೆ, ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ. ಈಗ ಬ್ರೀಫ್ ವ್ಯೂ ಅನ್ನ ಕೊಡ್ತಿದ್ದೀನಿ. ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ಇಷ್ಟೇ: ಇಟ್ ಈಸ್ ಅ ಬೆಸ್ಟ್ ಆಲ್ಟರ್ನೇಟಿವ್ ದಟ್ ಈಸ್ ಗಿವನ್ ಅಪ್ ವೆನ್ ಅ ಚಾಯ್ಸ್ ಇಸ್ ಮೇಡ್. ಇಲ್ಲಿ ಚಾಯ್ಸ್ ಮಾಡಿದ್ವಿ ಅಲ್ಲ, ಪೆನ್ನನ್ನ ತಗೊಳಕೋಸ್ಕರ ಪೆನ್ಸಿಲ್ನ ನಾವೇನ್ ಮಾಡಿದೀವಿ? ಗಿವನ್ ಅಪ್ ಮಾಡಿದೀವಿ. ಈ ಪೆನ್ಸಿಲ್ ಏನು, ದಟ್ ಈಸ್ ಆಪರ್ಚುನಿಟಿ ಕಾಸ್ಟ್ ಅಂತ ಕರಿಬಹುದು. ಯಾಕೆ ಈ ಆಪರ್ಚುನಿಟಿ ಕಾನ್ಸೆಪ್ಟ್ ಕಾಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿದೆ ಅಂದ್ರೆ, ಬಿಕಾಸ್ ಆಫ್ ದ ಸ್ಕೇರ್ಸ್ ರಿಸೋರ್ಸಸ್, ಅಥವಾ ಬಿಕಾಸ್ ಆಫ್ ಸ್ಕೇರ್ಸಿಟಿ ಅನ್ಬೋದು. ಲಿಮಿಟೆಡ್ ರಿಸೋರ್ಸಸ್ ಅವೈಲೇಬಲ್ ಆಗೋದ್ರಿಂದ ಓನ್ಲಿ ಲಿಮಿಟೆಡ್ ರಿಸೋರ್ಸಸ್ ಆಲ್ಟರ್ನೇಟಿವ್ ಯೂಸಸ್ ಕೂಡ ಇದೆ. ಹಾಗಾಗಿ ಇಲ್ಲಿ ಯು ಹ್ಯಾವ್ ಟು ಚೂಸ್ ಅನ್ ಒನ್ ಆಪ್ಷನ್. ಒಂದನ್ನ ಪಡ್ಕೊಳಕೋಸ್ಕರ ಇನ್ನೊಂದನ್ನ ನಾವ್ ಏನ್ ಮಾಡ್ಬೇಕಾಗಿದೆ? ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಈ ಪೆನ್ನ ಪಡ್ಕೊಳಕೋಸ್ಕರ ಪೆನ್ಸಿಲ್ನ ನಾವೇನ್ ಮಾಡಿದ್ವಿ? ಸ್ಯಾಕ್ರಿಫೈಸ್ ಅನ್ನ ಮಾಡಿದ್ವಿ. ಅಂದ್ರೆ ಏನು? ದ ಬೆನಿಫಿಟ್ ಆಸ್ ಸ್ಯಾಕ್ರಿಫೈಸ್ಡ್ ಆಪ್ಷನ್. ಈ ಸ್ಯಾಕ್ರಿಫೈಸ್ಡ್ ಆಪ್ಷನ್ ನಾವೇನಂತ ಕರಿತೀವಿ? ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಇನ್ನ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ, ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ನಥಿಂಗ್ ಬಟ್ ವಾಟ್ ಯು ಗಿವ್ ಅಪ್ ಟು ಗೆಟ್ ಸಮಥಿಂಗ್ ಎಲ್ಸ್. ಏನ್ ಪಡ್ಕೊಳೋದಕ್ಕೋಸ್ಕರ ನೀವ್ ಏನ್ ಮಾಡ್ತಿದ್ದೀರಾ? ಒಂದು ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಲ್ಲ, ಗಿವನ್ ಅಪ್ ಮಾಡ್ತಿದ್ದೀರಲ್ಲ, ಅದನ್ನ ನಾವೇನಂತ ಕರಿತೀವಿ? ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ವೈ ಆಪರ್ಚುನಿಟಿ ಕಾಸ್ಟ್ ಅರೈಸಸ್? ಯಾಕೆ ಅರೈಸ್ ಆಗುತ್ತೆ? ಬಿಕಾಸ್ ಆಫ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಟೈಮ್, ದೇ ಆರ್ ಲಿಮಿಟೆಡ್. ಆಸ್ ವೆಲ್ ಆಸ್ ದೇರ್ ಆರ್ ಆಲ್ಟರ್ನೇಟಿವ್ ಯೂಸಸ್ ಆಫ್ ರಿಸೋರ್ಸಸ್ ಇದೆ. ಅಂದ್ರೆ ಏನು? ದ ಸೇಮ್ ರಿಸೋರ್ಸಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಡಿಫ್ರೆಂಟ್ ವೇಸ್. ಫಾರ್ ಎಕ್ಸಾಂಪಲ್, ಈಗ ವಾಟರ್ ಅಂತ ಅನ್ಕೊಳ್ಳಿ, ಇಟ್ ಈಸ್ ಅಷ್ಟೇ ರಿಸೋರ್ಸಸ್. ದಿಸ್ ಕ್ಯಾನ್ ಬಿ ಯೂಸ್ ಫಾರ್ ಡೇ ಟು ಡೇ ಲೈಫಲ್ಲಿ, ಡೈಲಿ ಲೈಫಲ್ಲೂ ಕೂಡ ನಾವು ಯೂಸನ್ನು ಮಾಡ್ಕೊತೀವಿ. ನಮ್ಮ ಮನೆ ಓಮ್ ಪರ್ಪಸ್, ಮನೆ ಕೆಲಸಕ್ಕೆ, ಡೇ ಟು ಡೇ ಲೈಫಲ್ಲಿ ಲೀಡ್ ಮಾಡೋಕ್ಕೆ ವಾಟರ್ ಇಂಪಾರ್ಟೆಂಟು. ಡ್ರಿಂಕಿಂಗ್ ಪರ್ಪಸ್ಸು ನಾವು ಯೂಸ್ ಮಾಡ್ತೀವಿ. ಆಸ್ ವೆಲ್ ಆಸ್ ಎಲೆಕ್ಟ್ರಿಸಿಟಿನ ಪ್ರೊಡಕ್ಷನ್ ಮಾಡೋಕ್ಕೂ ಕೂಡ ನಾವು ಏನು ಮಾಡ್ತಿದ್ದೀವಿ? ವಾಟರ್ನ ಯೂಸ್ ಮಾಡ್ತಿದ್ವಿ. ಅಂದರೆ ಏನು? ದಿಸ್ ಈಸ್ ಕಾಲ್ಡ್ ಎಸ್ ಆಲ್ಟರ್ನೇಟಿವ್ ಯೂಸಸ್. ಒಂದೇ ರಿಸೋರ್ಸಸ್ಸು, ವಾಟರ್ ಇಸ್ ಅ ಲಿಮಿಟೆಡ್ ರಿಸೋರ್ಸಸ್. ಇದು ಡಿಫ್ರೆಂಟ್ ಪರ್ಪಸ್ಗೆ, ಆಲ್ಟರ್ನೇಟಿವ್ಗೆ ಏನಾಗಿದೆ? ಯೂಸ್ ಆಗ್ತಿದೆ. ನಮ್ಮ ಮೇನ್ ಪರ್ಪಸ್ ಇದರಲ್ಲಿ ಎಲ್ಲದಕ್ಕೂ ಕೂಡ ನಾವು ಯೂಸ್ ಮಾಡೋಕ್ಕಾಗಲ್ಲ, ರಿಸೋರ್ಸಸ್ ಲಿಮಿಟೆಡ್ ಇದೆ. ಒಂದನ್ನು ನಾವು ಯೂಸ್ ಮಾಡಬೇಕು. ಏನಕ್ಕೆ? ಡೇ ಟು ಡೇ ಲೈಫ್ಗೆ ವಾಟರ್ನ ಕುಡಿಲಿಕ್ಕೆ ಯೂಸ್ ಮಾಡ್ತೀವಿ. ಸೆಕೆಂಡ್ ಚಾಯ್ಸ್ ಆಗಿ ಯಾವುದನ್ನ ಎಲೆಕ್ಟ್ರಿಸಿಟಿಗೆ ಇಟ್ಕೊತೀವಿ. ಇದನ್ನ ಸ್ಯಾಕ್ರಿಫೈಸ್ ಮಾಡ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಆಪರ್ಚುನಿಟಿ ಕಾಸ್ಟ್ ಅಂತ ನಾವೇನು ಮಾಡ್ಬೋದು? ಕರಿಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ಲೆಟ್ ಅಸ್ ಸಿ ದಿ ಕೀ ಫೀಚರ್ಸ್ ಆಫ್ ಆಪರ್ಚುನಿಟಿ ಕಾಸ್ಟ್. ನೋಡಿ, ಆಪರ್ಚುನಿಟಿ ಕಾಸ್ಟ್ ಅಂತ ಕರೆಸ್ಕೊಬೇಕಾದ್ರೆ ಇಟ್ ಈಸ್ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಅನ್ನೋದು ಇರಬೇಕು. ಬಟ್ ನಾಟ್ ಫಾರ್ ಆಲ್ ಆಲ್ಟರ್ನೇಟಿವ್. ಎಲ್ಲ ಆಲ್ಟರ್ನೇಟಿವ್ಸ್ನ ನಾವು ಆಪರ್ಚುನಿಟಿ ಕಾಸ್ಟ್ಗೆ ಯೂಸನ್ನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಇಟ್ ನಾಟ್ ಆಲ್ವೇಸ್ ಮೆಜರ್ ಇನ್ ಟರ್ಮ್ಸ್ ಆಫ್ ಮನಿ. ಇನ್ ಟರ್ಮ್ಸ್ ಆಫ್ ಮನಿಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ? ಮೆಜರನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಅಪ್ಲೈಸ್ ಓನ್ಲಿ ವೆನ್ ರಿಸೋರ್ಸಸ್ ಹ್ಯಾವ್ ಮೋರ್ ದೆನ್ 1 ಯೂಸ್. ಅಂದರೆ ಏನು? ಆಲ್ಟರ್ನೇಟಿವ್ ಇರಬೇಕು. ಒಂದೇ ರಿಸೋರ್ಸಸ್ ಮಲ್ಟಿಪಲ್ ಯೂಸ್ಗೆ ಬರ್ತಾ ಇರಬೇಕು. ದೇರ್ ಇಸ್ ನೋ ಸ್ಯಾಕ್ರಿಫೈಸ್, ದ ಆಪರ್ಚುನಿಟಿ ಕಾಸ್ಟ್ ವಿಲ್ ಬಿ ಝೀರೋ. ಅಂದರೆ ಏನು? ಸ್ಯಾಕ್ರಿಫೈಸೇ ಇಲ್ಲ ಅಂದರೆ ಅಲ್ಲಿ ಆಪರ್ಚುನಿಟಿ ಕಾಸ್ಟ್ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಕೆಲವೊಂದು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಈಗ ಸ್ಯಾಕ್ರಿಫೈಸ್ ಝೀರೋ ಇದ್ದಾಗ ಆಪರ್ಚುನಿಟಿ ಕಾಸ್ಟ್ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ಓಕೆ, ಈಗ ಆಪರ್ಚುನಿಟಿ ಕಾಸ್ಟ್ ಅಂದರೆ ಏನು ಅಂತ ಬೆಸ್ಟ್ ಆಗಿ ಎಕ್ಸಾಂಪಲ್, ಒಂದು 2-3 ಎಕ್ಸಾಂಪಲ್ ನಾನು ಕೊಡ್ತೀನಿ. ಆವಾಗ ನಿಮಗೆ ನೀಟಾಗಿ ಆಪರ್ಚುನಿಟಿ ಕಾಸ್ಟ್ ಅಂದರೆ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಒಂದು ಸ್ಟೂಡೆಂಟ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸ್ಟೂಡೆಂಟ್ಸ್ ಆಸ್ ಈವ್ನಿಂಗ್ ಫ್ರೀ, ಸಂಜೆ ಅವ್ರು ಫ್ರೀ ಇದ್ದಾರೆ. ಅವ್ರಿಗೊಂದು ಆಪ್ಷನ್ ಇದೆ. ಒಂದೇನು? ದೇ ಕ್ಯಾನ್ ಸ್ಟಡಿ ಎಕನಾಮಿಕ್ಸ್, ದೇ ಕ್ಯಾನ್ ವಾಚ್ ಅ ಮೂವಿ. ಇವೆರಡರಲ್ಲಿ ಎರಡನ್ನೂ ಟುಗೆದರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರು ಒಂದನ್ನು ಮಾಡ್ಬೋದು. ಅವ್ರು ಏನು ಚೂಸ್ ಮಾಡ್ತಾರೆ? ಟು ಸ್ಟಡಿ ಎಕನಾಮಿಕ್ಸ್ನ ಓದಕ್ಕೆ ಚೂಸ್ ಮಾಡಿದಾಗ ಯಾವುದನ್ನ ಸ್ಯಾಕ್ರಿಫೈಸ್ ಮಾಡಿದ್ರು? ಮೂವಿನ ನೋಡೋದನ್ನ ಸ್ಯಾಕ್ರಿಫೈಸ್ ಮಾಡಿದ್ರು. ಈ ಮೂವಿನ ನೋಡೋದನ್ನ ಸ್ಯಾಕ್ರಿಫೈಸ್ ಮಾಡಿದ್ರಲ್ವಾ, ಪ್ಲೆಜರ್ ಆಫ್ ವಾಚಿಂಗ್ ದಿ ಮೂವಿ ಸ್ಯಾಕ್ರಿಫೈಸ್ ಮಾಡಿದ್ನ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಏನು ಮಾಡ್ತೀವಿ? ಕರಿತೀವಿ. ಓಕೆ, ಇನ್ನು ನಿಮಗೆ ಅರ್ಥ ಆಗ್ಬೇಕಂದ್ರೆ ಇನ್ನೊಂದು ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. ಆಪರ್ಚುನಿಟಿ ಕಾಸ್ಟ್ ಅನ್ನೋದು ಅಷ್ಟು ಈಸಿಯಾಗಿ ಹೋಗಲ್ಲ, ಹಂಗಾಗಿ 2-3 ಎಕ್ಸಾಂಪಲ್ಸ್ನ ನಾನು ತೊಗೊಂಡಿದ್ದೀನಿ ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ. ಇನ್ನೊಂದು ಪ್ರೊಡಕ್ಷನ್ ಪರ್ಪಸ್. ಈಗ ಫಾರ್ಮರು ಈ ಹ್ಯಾವ್ ಎ ಪೀಸ್ ಆಫ್ ಲ್ಯಾಂಡ್. ಅದರಲ್ಲಿ ಕ್ಯಾನ್ ಗ್ರೋ, ಏನು ಗ್ರೋ ಮಾಡ್ಬೋದು? ವೀಟನ್ನು ಗ್ರೋ ಮಾಡ್ಬೋದು, ಅಥವಾ ರೈಸನ್ನು
ಗ್ರೋ ಮಾಡ್ಬೋದು. ಅದು ಟುಗೆದರ್ ಆಗಿ ಮಾಡಕ್ ಸಾಧ್ಯ ಇಲ್ಲ. ಇವನ್ ಏನ್ ಮಾಡ್ತಾನೆ, ಫಾರ್ಮರು ಈಸ್ ಗ್ರೋ ವೀಟ್ನ ಗ್ರೋನ ಮಾಡಕ್ ಡಿಸೈಡ್ ಮಾಡಿದ್ದಾನೆ. ಹಂಗಾಗಿ ಯಾವ್ದನ್ನ ಗ್ರೋ ಮಾಡ್ತಿಲ್ಲ, ರೈಸ್ನ. ಅಂದ್ರೆ ಏನು, ಆಪರ್ಚುನಿಟಿ ಕಾಸ್ಟ್ ಏನೋ, ದ ಇನ್ಕಮ್ ಫ್ರಮ್ ದಿ ರೈಸ್ ದಟ್ ಕುಡ್ ಹ್ಯಾವ್ ಗ್ರೋನ್ ಏನು ಆಪರ್ಚುನಿಟಿ ಕಾಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ವೀಟ್ನ ಪ್ರೊಡಕ್ಷನ್ ಮಾಡೋಕೋದನ್ನ ಯಾವ್ದನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ರೈಸ್ ಪ್ರೊಡಕ್ಷನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಆಪರ್ಚುನಿಟಿ ಕಾಸ್ಟ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ರೈಸ್ ದಟ್ ಕುಡ್ ಹ್ಯಾವ್ ಬೀನ್ ಗ್ರೋನ್. ಓಕೆ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆಪರ್ಚುನಿಟಿ ಕಾಸ್ಟ್ ಇನ್ನೊಂದು ಎಕ್ಸಾಂಪಲ್, ಮಾನಿಟರಿ ಎಕ್ಸಾಂಪಲ್ನ ತಗೋಣ. ಇನ್ನ ಬೆಸ್ಟ್ ಆಗಿ ನಿಮ್ಮ ತಲೆಯಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ಏನು ಅಂತ ಕೂರುತ್ತೆ. ಓಕೆ, ಕಂಪನಿ ಹ್ಯಾಸ್ 10 lakh ಇನ್ವೆಸ್ಟ್ಮೆಂಟ್ ಇದೆ. ಈಗ ಪ್ರಾಜೆಕ್ಟ್ ಎಗೆ 2 lakh ಇನ್ವೆಸ್ಟ್ ಮಾಡಿ 10 lakh ಏನ್ ಮಾಡ್ತಿದ್ದಾನೆ, ಅರ್ನನ ಮಾಡ್ತಿದ್ದಾನೆ. ಅದೇ ರೀತಿ ಪ್ರಾಜೆಕ್ಟ್ ಬಿ ಅರ್ನಿಂಗ್ಸ್ ಎಷ್ಟಿದೆ, 1.5 lakh ಮಾಡಿ 10 lakh ಅರ್ನನ ಮಾಡ್ತಿದ್ದಾನೆ. ಅಂದ್ರೆ ಏನು, ಪ್ರಾಜೆಕ್ಟ್ ಎ ಅಂಡ್ ಬಿ ಇದೆ, ಎರಡನ್ನೂ ಕೂಡ ಟುಗೆದರ್ ಆಗಿ ಅವ್ನು ಚೂಸ್ ಮಾಡಕ್ ಸಾಧ್ಯ ಇಲ್ಲ. ಅವ್ನು ಪ್ರಾಫಿಟ್ ನೋಡ್ತಾನೆ, ಯಾವ್ದ್ರಲ್ಲಿದೆ ಪ್ರಾಫಿಟ್ ಚೂಸ್ ಮಾಡ್ಬೇಕಲ್ವಾ. ಅವ್ನೇನ್ ಮಾಡ್ತಾನೆ, 1.5 ಇನ್ವೆಸ್ಟ್ಮೆಂಟ್ ಮಾಡಿ 10 lakh ಏನ್ ಮಾಡ್ತಾನೆ, ಚೂಸ್ ಮಾಡ್ತಾನೆ. ಇದನ್ನ ಚೂಸ್ ಮಾಡೋಕ್ಕೋಸ್ಕರ ಏನನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾನೆ, 2 lakh ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ದಟ್ ಆಪರ್ಚುನಿಟಿ ಕಾಸ್ಟ್, ದ ಡಿಫ್ರೆನ್ಸ್ ಬಿಟ್ವೀನ್ 2 lakh and 1.5 lakh ಎಷ್ಟು, 50,000. ದಿಸ್ ಈಸ್ ಕಾಲ್ಡ್ ಆಸ್ ಆಪರ್ಚುನಿಟಿ ಕಾಸ್ಟ್ ಅಂತ ನಾವು ಕರಿತೀವಿ. ಈ 2 lakh ಇನ್ವೆಸ್ಟ್ಮೆಂಟ್ನ ಪ್ರಾಜೆಕ್ಟ್ ಏನ ಸ್ಯಾಕ್ರಿಫೈಸ್ ಮಾಡಿರೋದನ್ನ ನಾವಿಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಐ ಹೋಪ್ ಈ ಆಪರ್ಚುನಿಟಿ ಕಾಸ್ಟ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ. ಈಗ ಜಸ್ಟ್ ಸಿಂಪಲ್ ಆಗಿ ರಿಮೆಂಬರ್ ಮಾಡ್ಕೊಳ್ಳೋಣ, ವಾಟ್ ಈಸ್ ಆಪರ್ಚುನಿಟಿ ಕಾಸ್ಟ್ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ದಿ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ ಗಾನ್ ವೆನ್ ಅ ಚಾಯ್ಸ್ ಈಸ್ ಮೇಡ್. ಚಾಯ್ಸನ್ನು ಮಾಡಿದಾಗ ಒಂದನ್ನು ಸ್ಯಾಕ್ರಿಫೈಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಪೆನ್ ಆ್ಯಂಡ್ ಪೆನ್ಸಿಲ್ ಅಂದಾಗ ಪೆನ್ನ ತೊಗೊಳಕ್ಕೋಸ್ಕರ ಪೆನ್ಸಿಲ್ನ ಸ್ಯಾಕ್ರಿಫೈಸ್ ಮಾಡಿದ್ವಿ. ದಟ್ ಈಸ್ ಕಾಲ್ಡ್ ಆಸ್ ಆಪರ್ಚುನಿಟಿ ಕಾಸ್ಟ್ ಅಂತ ಕರಿಬೋದು. ಐ ಹೋಪ್ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಅಪ್ಕಮಿಂಗ್ ಕ್ಲಾಸಲ್ಲಿ ದ ಡೀಟೇಲ್ ಎಕ್ಸ್ಪ್ಲನೇಷನ್ ಆಫ್ ಎಕನಾಮಿಕ್ಸ್ ಬಗ್ಗೆ, ನಾನು ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಎಕನಾಮಿಕ್ಸ್ನ ಇನ್ನು ಪಿ ಯು ಎಕನಾಮಿಕ್ಸ್ ಅಂದರೆ ಟಫ್ ಅಂತ ಫೀಲ್ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆದರೆ ನಿಜವಾಗ್ಲೂ ಕೂಡ ಎಕನಾಮಿಕ್ಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸಬ್ಜೆಕ್ಟ್. ಔಟ್ ಆಫ್ ಔಟು ಕೂಡ ನಾವು ಏನು ಮಾಡ್ಬೋದು, ಸ್ಕೋರನ್ನು ಮಾಡ್ಬೋದು. ನಿಮಗೆ ಖಂಡಿತ ಪಿ ಯು ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.